ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಕೂಡ ಎಲ್ರು ಚೆನ್ನಾಗಿರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಬಂದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆನೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಸಿಂಪಲಾಗಿ ಒಂದು ಚಿಕ್ಕ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಬೆಳಿಗ್ಗೆಗೆ ತಿಂಡಿಗೆ ಅಂತ ನಾನು ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಉಪ್ಪಿಟ್ಟು ಅಂದರೆ ಯಾರೂ ತಿನ್ನಲ್ಲ, ಆದರೆ ಒನ್ ಟೈಮ್ ತಿನ್ಕೊಬೋದು ಅಷ್ಟೇ. ಅಂದರೆ ಈ ರೀತಿ ಅವರೆಕಾಳು ಸೀಸನ್ ಇರುತ್ತಲ್ಲ, ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದ್ಸಲ ಆದರೂ ಅಂದರೆ 15 ದಿವಸಕ್ಕೆ ಒಂದ್ಸಲ ಆದರೂ ಮಾಡ್ಕೊಂಡು ತಿಂತೀವಿ. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದು ರೋಸ್ಟೆಡ್ ರವೆ ಆದರೂ ಕೂಡ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ನಂತರ ರವೆನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪ್ಯಾನ್ಗೆ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇಡ್ಸುತ್ತೆ, ಕೈಗೆ ಅಂಟೋದಿಲ್ಲ. ಹಾಗೆ ಉಪ್ಪಿಟ್ಟು ಸಾಫ್ಟ್ ಆಗಿರುತ್ತೆ, ಅದರಿಂದ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಜೀರಿಗೆ, ಸ್ವಲ್ಪ ಹಿಂಗು, ಹಾಗೆ ಕರ್ಬೇವಿನ ಸೊಪ್ಪು. ನಾನು ತರಕಾರಿ ಮತ್ತು ಈರುಳ್ಳಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿಮೆಣಸಿಕಾಯಿ ಬದಲಾಗಿ ಒಣಮೆಣಸಿಕಾಯಿ ಬೇಕಾದರೂ ಹಾಕೋಬೋದು, ಬ್ಯಾಡಗಿ ಮೆಣಸಿಕಾಯಿ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ 5 ರಿಂದ 6 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ. ಈರುಳ್ಳಿ ಇಲ್ಲ ಅಂತಂದ್ರೆ ಸಾಂಬಾರ್ ಈರುಳ್ಳಿ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕ್ಯಾರೆಟು, ಬೀನ್ಸು ಹಾಕೊಂತಿದ್ದೀನಿ. ಇದಕ್ಕೆ ಬೇಕು ಅಂತಂದ್ರೆ ಆಲೂಗಡ್ಡೆನೂ ಹಾಕೋಬಹುದು, ಕ್ಯಾಪ್ಸಿಕಮ್ನು ಕೂಡ ಹಾಕೋಬಹುದು. ನಾನು ಇವತ್ತು ಕ್ಯಾಪ್ಸಿಕಮ್ ಹಾಕ್ತಾ ಇಲ್ಲ, ಆಲೂಗಡ್ಡೆ ಹಾಕ್ತಾ ಇಲ್ಲ. ಹಾಗೆ ನಾನು ಅವರೆಕಾಳನ್ನ ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿ 2 ವಿಜಿಲ್ ಕೂಗಿಸ್ಕೊಂಡಿದ್ದೆ. ಹಾಗೆ ನಾವು ಹಸಿಯಾಗಿ ಹಾಕೊಂತೀವಿ ಅಂತಂದ್ರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ, ಅದರಿಂದ ಸಪ್ರೇಟಾಗಿ ಬೇಯಿಸಿ ಹಾಕೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿರುತ್ತೆ. ಅವರೆಕಾಳಿಲ್ಲ ಅಂತಂದ್ರೆ ತೊಗರಿಕಾಯಿ ಇರುತ್ತಲ್ಲ, ತೊಗರಿಕಾಯಿ ಏನಾದರೂ ಹಾಕ್ಬೋದು. ಅಕಸ್ಮಾತ್ ಇದು ಬಟಾಣಿ ಬರುತ್ತಲ್ಲ, ಹಸಿ ಬಟಾಣಿ, ಅದನ್ನು ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊನು ಹಾಕಿ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನೀರು ಹಾಕ್ಕೊಂಡು, ಅಂದರೆ 1 ಲೋಟ ರವೆ ಹಾಕೊತಾ ಇದ್ದೀವಿ ಅಂದರೆ 3 ಲೋಟದಷ್ಟು ನೀರು ಹಾಕೊಬೇಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೊತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಇವಾಗ ಚೆನ್ನಾಗಿ ರವೆನ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಅವರೆಕಾಳು ಉಪ್ಪಿಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರು ಕೂಡ ಇನ್ನೂ ತುಂಬಾನೇ ರುಚಿಯಾಗಿರುತ್ತೆ. ಅಕಸ್ಮಾತ್ ನಿಮಗೆ ಹೋಟೆಲ್ ರೀತಿನಲ್ಲಿ ಅಂದರೆ ಸಾಫ್ಟಾಗಿ ಏನಾದರೂ ಉಪ್ಪಿಟ್ಟು ಬೇಕು ಅಂತಂದರೆ ಇದಕ್ಕೆ ನಾವು ನೀರು ಹಾಕ್ತೀವಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಬೋದು. ಆವಾಗ ಉಪ್ಪಿಟ್ಟು ಹಾರೋದ್ರೂ ಕೂಡ ಸಾಫ್ಟಾಗಿರುತ್ತೆ. ಕಾಯಿ ತುರಿ ಹಾಕೋದ್ರಿಂದ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಬೋದು ಅಥವಾ ಮೊಸರು ಜೊತೆನೂ ಸಹ ತಿನ್ಬೋದು.
ಇವತ್ತು ಸಂಡೇ ಅಂದರೆ ನಮ್ಮ ಮನೇಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ಮಟನ್ ತಂದಿದ್ದಾರೆ. ಮಟನ್ನಲ್ಲಿ ನಾನು ಇವತ್ತು ಕಡಲೆಬೇಳೆ, ಸೋರೆಕಾಯಿ, ಆಲೂಗಡ್ಡೆ ಹಾಕಿಬಿಟ್ಟು ಹಳ್ಳಿ ಕಡೆ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಸಾಂಬಾರು ಮಾಡ್ತೀನಿ. ಕುಕ್ಕರ್ನಲ್ಲಿ ಮಾಡ್ತೀನಿ ಅಷ್ಟೇ, ಆದರೆ ಯಾವುದೇ ರೀತಿಯ ಕುಕ್ಕರ್ದು ವಿಜಿಲ್ ಆಗಲಿ ನಾನು ಮಾಡೋದಿಲ್ಲ, ಹಾಕೋದಿಲ್ಲ. ಈ ರೆಸಿಪಿ ಬಂದ್ಬಿಟ್ಟು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ತುಂಬ ವರ್ಷ ಆಯಿತು ಅಮ್ಮ ಹೇಳ್ಕೊಟ್ಟು, ಬಟ್ ಆ ರೆಸಿಪಿನ ನಾನು ಆಗಾಗ ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ ಸಾಂಬಾರನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಮಸಾಲೆಗೆ ಏನೇನು ಬೇಕೋ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಅಂತಂದರೆ ಮರ್ತೋಗ್ಬಿಡ್ತೀನಿ, ಒಂದು ಹಾಕ್ತೀನಿ ಒಂದು ಹಾಕೋದಿಲ್ಲ. ಅದಕ್ಕೋಸ್ಕರ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಮಗಳು ಬಂದ್ಬಿಟ್ಟು ಇವತ್ತು ಬಿರಿಯಾನಿ ಮಾಡು ಅಂತ ಹೇಳ್ತಾ ಇದ್ಲು. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಶ್ರೂಮ್ ಹಾಕಿ ಬಿರಿಯಾನಿ ಮತ್ತು ಮಶ್ರೂಮ್ ಬೈಟ್ಸ್ ಎಲ್ಲ ಮಾಡಿದ್ದೆ, ಚೀಸ್ ಬೈಟ್ಸ್ ಎಲ್ಲ ಮಾಡಿದ್ದೆ. ಸೊ ಮತ್ತು ಮೊನ್ನೆ ತಾನೇ ಮಾಡಿದ್ದೀನಿ. ಮತ್ತು ಇವತ್ತು ಮಟನ್ ಹಾಕಿ ಬಿರಿಯಾನಿ ತಿನ್ನಬೇಕಂದ್ರೆ ಬೇಜಾರಾಗುತ್ತೆ. ಏನೋ ನಾನು ಮಕ್ಕಳು ನಮ್ಮ ಹಸ್ಬೆಂಡ್ ಇತ್ತು ಅಂದರೆ ಹೆಂಗೋ ಅಡ್ಜಸ್ಟ್ ಆಗಿಬಿಡುತ್ತೆ. ಅಂದರೆ ನಮ್ಮ ಜೊತೆಯಲ್ಲಿ ನಮ್ಮ ಅತ್ತೆ ನಮ್ಮ ಮಾವನೂ ಇದ್ದಾರಲ್ಲ, ಸೊ ಅವ್ರಿಗೆ ಮುದ್ದೆ ಬೇಕು, ಮಟನ್ ಸಾರು ಅಂದರೆ ಅವರು ನಮ್ಮ ಥರ ಬಿರಿಯಾನಿ ಆ ಥರ ಎಲ್ಲ ತಿಂತಾರೆ, ಯಾವಾಗಲೂ ಒನ್ ಟೈಮ್ ತಿಂತಾರೆ. ಅಂದರೆ ಅವ್ರಿಗೆ ಮಟನ್ ಸಾರು ಮುದ್ದೆ ಆ ಥರ ಅಂದರೆ ತುಂಬ ಇಷ್ಟಪಡ್ತೀನಿ. ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಚಿಕ್ಕದು, ಬಟ್ ಇಷ್ಟು ಸಾಕಾಗೋದಿಲ್ಲ, ಒಂದು ಅರ್ಧ ಆದರೆ ಸಾಕು. ಇಲ್ಲಂತಂದರೆ ಸಾಂಬಾರು ಸಿಹಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಸೋರೆಕಾಯಲ್ಲಿ ಕಡಿಮೆ ಹಾಕ್ತೀನಿ ಅಷ್ಟೇ. ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅವಾಗೆಲ್ಲ ಹೆಂಗೆ ಅಂತಂದರೆ ಮಟನ್ ಸಾಂಬಾರು ಅಂದರೆ ಮನೆಯಲ್ಲಿ ಜಾಸ್ತಿ ಜನ ಇರ್ತಾಯಿದ್ರು, ಅಂದರೆ ಕೂಡು ಕುಟುಂಬ ಅಂತಾರಲ್ಲ ಆ ರೀತಿ ಇರ್ತಾಯಿದ್ರು. ಆ ಟೈಮಲ್ಲಿ ಮಟನ್ ಜೊತೆ ಈ ರೀತಿ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ರು. ಎಲ್ರಿಗೂ ಕೂಡ ಸಾಂಬಾರು ಒದಗ್ತಿತ್ತು. ಅದರಲ್ಲಂತೂ ಮಣ್ಣಿನ ಮಡಿಕೆನಲ್ಲಿ ಮಾಡ್ತಿದ್ರಲ್ಲ ಸಾಂಬಾರು, ಅದೆಷ್ಟು ರುಚಿಯಾಗ್ತಿತ್ತು ಅಂದರೆ ಆ ರುಚಿಯೆಲ್ಲ ಇವಾಗ ಬರಲ್ಲ ಅಂತ ಹೇಳ್ಬಿಟ್ಟು ಅನ್ಕೊತೀನಿ. ಅದರಷ್ಟು ಬರದೇ ಇದ್ರೂ ಕೂಡ ನಾವು ರುಚಿಯಾಗಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು ಇರೋದ್ರಲ್ಲೇ. ಇವಾಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೆ, ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಹಾಕಿದೆ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಮಟನ್ ಹಾಕ್ಬಿಟ್ಟು ನಾನು ಈ ಟೈಮಲ್ಲೇ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೆ ಹಾಕ್ಕೊಂಡ್ಬಿಡ್ತೀನಿ. ಮತ್ತೆ ನಾನು ಸಪ್ರೇಟಾಗಿ ಹಾಕಕ್ಕೆ ಹೋಗೋದಿಲ್ಲ, ಯಾಕೆಂತಂದರೆ ಇವಾಗ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಮಟನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲ ಅಂತಂದರೆ ಮಟನ್ ಸಾಂಬಾರೆಲ್ಲ ಮಾಡಿದಾದ್ಮೇಲೆ ಸಪ್ಪೆ ಥರ ಹೊಡೆಯುತ್ತೆ. ಅದರಿಂದ ನಾನು ಏನು ಮಾಡ್ತೀನಿ, ಈ ಟೈಮಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಮಟನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಮಟನ್ ಇದೆಯಲ್ಲ ಎಣ್ಣೆ ಬಿಡುತ್ತೆ. ಅಷ್ಟರಲ್ಲಿ ನಾನು ಒಂದು ಈರುಳ್ಳಿನೂ ಸಹ ಸುಟ್ಕೊಂಡೆ. ಇವಾಗ ಸ್ವಲ್ಪ ಎಲ್ಲ ಎಣ್ಣೆ ಬಿಡ್ತಾ ಇದೆ ಮಟನ್ ಎಲ್ಲ. ಇವಾಗ ನಾನು ತೊಳೆದಿಟ್ಕೊಂಡಿರೋ ಕಡಲೆಬೇಳೆನ ಹಾಕೊತಾ ಇದ್ದೀನಿ. ನಿಮ್ಗೇನಾದರೂ ಕಡಲೆಬೇಳೆ ಬೇಡ ಅಂತಂದರೆ ಹಸಿಕಾಯಿ ಇದ್ರೆ ಯಾವುದಾದ್ರೂ ಅಂದರೆ ತೊಗರಿಕಾಯಿ, ಅವರೆಕಾಯಿ ಹಾಕೊಬೋದು. ಅಕಸ್ಮಾತ್ ಅದನ್ನು ಬೇಡ ಅಂತಂದರೆ ನೀವು ಹಂಗೆ ಮಾಡ್ಕೊಬೋದು, ಇಲ್ಲ ಸೋರೆಕಾಯಿ ಹಾಕೊಂಡು ಸಹ ಮಾಡ್ಕೊಬೋದು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೋರೆಕಾಯಿ, ಟೊಮೊಟೊ, ಆಲೂಗಡ್ಡೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಹಾಕೊತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪನ್ನು ಸಹ ಅಷ್ಟೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ತಳ ಇಟ್ಕೊಂಡ್ಬಿಡುತ್ತೆ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರಬೇಕಾಗುತ್ತೆ. ಯಾಕಂದರೆ ನೀರಿದ್ದಾಗ ಏನೂ ಪರವಾಗಿಲ್ಲ, ಅಕಸ್ಮಾತ್ ನೀರೆಲ್ಲ ಹಿಂಬ್ರಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಸೀದೋಗ್ಬಿಡುತ್ತೆ. ಅದರಿಂದ ನೋಡಿಕೊಂಡು ಆಗಾಗ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅಷ್ಟೊತ್ತಿಗೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಯಾವಾಗಲಾದರೂ ಸರಿ ಮಟನ್ ಸಾಂಬಾರು ಮಾಡ್ತೀವಿ, ಚಿಕನ್ ಸಾಂಬಾರು ಮಾಡ್ತೀವಿ, ಅಥವಾ ಬೋಟಿ ಗೊಜ್ಜಾಗಲಿ, ಚಿಕನ್ ಸಾಂಬಾರಾಗಲಿ, ನಾವು ಯಾವುದೇ ಸಾಂಬಾರು ಮಾಡಿದ್ರೂ ಈ ರೀತಿ ಸ್ವಲ್ಪ ಮಸಾಲೆಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿ ಮಾಡೋದ್ರಿಂದ ಸಾಂಬಾರುಗಳು ಜಾಸ್ತಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದ ನಂತರ 2 ಲವಂಗ, 1 ಚಕ್ಕೆ, ಸ್ವಲ್ಪ ಮೆಣಸು, ಜೀರಿಗೆ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 4 ರಿಂದ 5 ಕರ್ಬೇವಿನ ಸೊಪ್ಪು, ಇವನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ 2 ಹಸಿಮೆಣಸಿನಕಾಯಿ ಹಾಕೊತಾ ಇದ್ದೀನಿ. ಇದಕ್ಕೆ 1 ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ, ಬೇಗ ಫ್ರೈ ಆಗಿಬಿಡುತ್ತೆ. ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಹಾಕೊತಾ ಇದ್ದೀನಿ. ಇದು ಅಂಗಡಿದು ಧನಿಯಾ ಪುಡಿ ಮನೇಲಿ ಖಾಲಿ ಆಗಿಬಿಟ್ಟಿತ್ತು, ಸೊ ಅಂಗಡಿದೇ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ. ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಅಂದರೆ ಸೀದೋದಂಗೆ ಆಗುತ್ತೆ ಮತ್ತು ಸಾಂಬಾರು ರುಚಿ ಇರೋದಿಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊತೀನಿ. ಇದಕ್ಕೆ 1 ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಕಾಯಿ ತುರಿ ಸ್ವಲ್ಪನೇ ಹಾಕ್ಕೊತಾ ಇರೋದು. ನಾನು ಮಟನ್ ಸಾರಿಗಾಗಲಿ ಚಿಕನ್ಗಾಗಲಿ ಯಾವುದಕ್ಕೆ ಆಗಲಿ ಕಾಯಿ ತುರಿ ಕಡಿಮೆ ಹಾಕ್ತೀನಿ. ಇವಾಗ ಕಾಯಿ ತುರಿನೇ ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಅದೇ ಬಿಸಿನಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ಹುರ್ಗಡ್ಲೆನ ಹಾಕೊತಾ ಇದ್ದೀನಿ.
ಹುರ್ಗಡ್ಲೆನ ಹಾಕ್ಬಿಟ್ಟು ಇದಕ್ಕೆ ನಾನು ಈರುಳ್ಳಿ ಸುಟ್ಕೊಂಡಿದ್ನಲ್ಲ ಅದ್ರ ಮೇಲಿರೋ ಕಪ್ಪು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಳ್ಕೊಂಡು ಈರುಳ್ಳಿನೂ ಕೂಡ ಹಾಕ್ಕೊಂತೀನಿ. ಹಾಕ್ಕೊಂಡು ಸ್ವಲ್ಪ ಮಸಾಲೆ ಎಲ್ಲ ತಣ್ಣಗಾಗ್ಲಿ ಅಷ್ಟೊತ್ತಿಗೆ ನಾನು ಮಟನ್ ಎಲ್ಲ ಸ್ವಲ್ಪ ಎಣ್ಣೆ ಬಿಡ್ತಿದೆ. 1.5 ಟೇಬಲ್ ಸ್ಪೂನ್ ಆಗಷ್ಟು ಮಟನ್ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಆರಿದೆ. ಇವಾಗ ಮಸಾಲೆನೂ ಕೂಡ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ ಬರ್ತೀನಿ. ಮಟನ್ ಸಾಂಬಾರ್ ಯಾವಾಗಲೂ ಕೂಡ ಅಷ್ಟೇ ತುಂಬಾನೇ ತೆಳುವಾಗಿ ಕೂಡ ಇರಬಾರ್ದು, ಹಾಗೆ ಜಾಸ್ತಿ ಗಟ್ಟಿಯಾಗಿ ಕೂಡ ಇರಬಾರ್ದು. ನಾವು ಯಾವುದೇ ರೀತಿಯಾಗಿ ಮಾಡಿದ್ರು ಕೂಡ ನಾನ್ ವೆಜ್ ರೆಸಿಪಿ ಅಂದ್ರೆ ತೆಳುವಾಗಿದ್ರೆ ಮುದ್ದೆಗೆಲ್ಲ ಹಂಚ್ಕೊಳಕ್ಕಾಗಲ್ಲ. ಹಾಗೆ ಅನ್ನಕ್ಕೂ ಕೂಡ ಅಷ್ಟೇ, ಅಂದ್ರೆ ಮುದ್ದೆಗೆ ಅಂಟೋ ಹಂಗಿರ್ಬೇಕು ಸಾಂಬಾರು. ಹಾಗೆ ಇಲ್ಲಿ ನಾನು ಚಾಕುನು ಕೂಡ ಇಟ್ಟಿದ್ದೆ, ಯಾಕಂದ್ರೆ ನಾನು ವಿಡಿಯೋಸ್ ಎಲ್ಲ ನೋಡಿರ್ಬೋದು ಅನ್ಸುತ್ತೆ ನೀವು. ನಾನು ಯಾವುದೇ ನಾನ್ ವೆಜ್ ರೆಸಿಪಿ ಕೂಡ ಮಾಡಿದ್ರು ಈ ರೀತಿ ನಾನು ಕಬ್ಬಿಣದ ಚಾಕು ಇಡ್ತೀನಿ. ಸೊ ದೂರದಿಂದ ತಗೊಂಡ್ ಬಂದಿರ್ತಾರಲ್ಲ, ಅದಕ್ಕೆ ಯಾವುದೇ ಗಾಳಿ ಸೋಕಾಗಬಾರದು ಅಂದ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟು ನಾನು ಬಿಸಾಕ್ಬಿಡ್ತೀನಿ. ನಾನು ಸಾಂಬಾರ್ ಮಾಡ್ತಿದ್ದಂಗೆನೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ, ಹಾಗೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ. ಇಲ್ಲ ಒಂದೇ ಮಾಡ್ತೀವಂದ್ರೆ ಏನಾಗುತ್ತೆ, ಲೇಟ್ ಆಗ್ಬಿಡುತ್ತೆ. ಸೊ ನಾವು ಬೇಗ ಮಾಡ್ಲೇಬೇಕು ಅಡ್ಗೆನ. ಇಲ್ಲ ಅಂತಂದ್ರೆ ಫಸ್ಟ್ ಯಾವಾಗ್ಲೂ ಕೂಡ ಅಷ್ಟೇ ಸಾಂಬಾರ್ ಮಾಡ್ಕೊಂಡ್ಬಿಡ್ಬೇಕು, ಆನಂತರ ಮುದ್ದೆ ಅನ್ನ ಮಾಡ್ಕೊಬೇಕು. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಮಟನ್ ಸಾಂಬಾರ್ ಜೊತೆ. ಹಾಗೆ ಏನು ಅಂತಂದ್ರೆ ಮಟನ್ ಸಾಂಬಾರ್ಗೆ ಬೀನ್ಸ್ ಕೂಡ ಹಾಕೊಬಹುದು, ಇಲ್ಲ ಅಂತಂದ್ರೆ ನುಗ್ಗೆಕಾಯಿ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನುಗ್ಗೆಕಾಯಿ ಹಾಕಿ ಟ್ರೈ ಮಾಡಿ ಮಟನ್ ಸಾಂಬಾರ್ ಜೊತೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಹಾಗೆ ಇಲ್ಲಿ ಮಟನ್ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದು ಒಂದ್ ಸ್ವಲ್ಪ ಗಟ್ಟಿ ಆಗಿದೆ. ಇಷ್ಟು ಹದವಾಗಿದೆ, ಜಾಸ್ತಿ ಗಟ್ಟಿನೂ ಇಲ್ಲ ತುಂಬಾ ತೆಳುನೂ ಇಲ್ಲ, ಇಷ್ಟು ಹದವಾಗಿದೆ. ಈಗ ಮನೆಯವ್ರಿಗೆಲ್ಲ ಸಹ ಊಟ ಎಲ್ಲ ಇಕ್ಕೊಟ್ಬಿಡ್ತೀನಿ ನಾನು. ಮಾಡಿದ್ರೆ ಏನಿರುತ್ತೆ, ಹಾಗೆ ಎಲ್ರದ್ದು ಕೂಡ ಊಟ ಎಲ್ಲ ಆಯ್ತು. ಇನ್ನು ಮಕ್ಕಳು ಕೂಡ ಪಾಪು ಜೊತೆ ಆಟಾಡ್ಕೊಂಡಿದ್ದಾರೆ, ಟಿವಿನೂ ಕೂಡ ನೋಡ್ಕೊಂಡಿದ್ದಾರೆ ಕೆಳಗಡೆ. ನಾನು ಊಟ ಎಲ್ಲ ತಿಂದಾದ ನಂತರ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇವತ್ತು ರಂಗೋಲಿ ಪುಡಿನ ಪ್ಯಾಕಿಂಗ್ ಮಾಡ್ತಿದ್ದೀವಿ. ಸೊ ಒಟ್ಟಿಗೆ ರಂಗೋಲಿ ಪುಡಿನ ಪ್ಯಾಕಿಂಗ್ ಮಾಡಲ್ಲ, ಒಂದು 30ರಿಂದ 40 ಪ್ಯಾಕೆಟ್ ಆಗೋಷ್ಟು ಅಷ್ಟೇ ಪ್ಯಾಕಿಂಗ್ ಮಾಡೋದು. ಅದು ಖಾಲಿ ಆದಮೇಲೆ ನಂತರ ಅಂದರೆ ಪ್ಯಾಕಿಂಗ್ ಮಾಡ್ತೀವಿ. ನಾವು ಒಟ್ಟಿಗೆ ಒಂದು 25 kg ಆಗೋಷ್ಟು ರಂಗೋಲಿ ಪುಡಿನ ತಂದುಬಿಟ್ಟು ಅದನ್ನು ಅರ್ಧ kg ಅಥವಾ 1 kg ಥರ ಪ್ಯಾಕೆಟ್ ಥರ ಮಾಡಿಬಿಟ್ಟು ನಾವು ಸೇಲ್ ಮಾಡ್ತೀವಿ. ಅಂದರೆ ನಮ್ಮ ಅಂಗಡಿಗೇನೆ ನಾವು ಸೇಲ್ ಮಾಡೋದು. ಇದು ಒಂಥರ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಅಂದರೆ ಮನೇಲಿ ಸುಮ್ಮನೆ ಕುತ್ಕೊಂಡಿರ್ತೀವಿ, ಸ್ವಲ್ಪ ಫ್ರೀ ಟೈಮಲ್ಲಿ ಈ ರೀತಿ ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡಿದ್ರೆ ನಮಗೂ ಆದಷ್ಟು ಅಂದರೆ ಹೆಲ್ಪ್ ಆಗುತ್ತಲ್ವಾ. ಕುತ್ಕೊಂಡಿದ್ದ ಜಾಗದಲ್ಲಿ ಯಾರು ಕೂಡ 1 ರೂಪಾಯಿ ಕೊಡೋದಿಲ್ಲ. ಹಾಗೆ ನಮ್ಮ ಮನೆಗೆ ಅಲ್ವಾ ನಾವು ಮಾಡೋದು ಅಂದ್ಬಿಟ್ಟು ಪ್ಯಾಕಿಂಗ್ ಕೆಲಸ ಮಾಡ್ತೀನಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ.
ಓಕೆನಾ? ಅಷ್ಟೊಂದು ಪ್ರೆಸ್ ಮಾಡಬಾರ್ದು. ನೀವು ಮಾಡಬೇಡಿ. ಎತ್ತೋ ಏನಾದರೂ ಪ್ಯಾಕಿಂಗ್ ಇದೆಯಾ ರೀ? ಮಾಡಿಲ್ಲ ರೀ. ಬರ್ತಾವತ್ತೆ ಕೆಳಗೆ ಬರಬಾರ್ದು. ಅದಕ್ಕೆ ಮನೇಲಿದ್ದಾಗ ನಾವು ಈ ರೀತಿ ಫ್ರೀ ಟೈಮಲ್ಲಿ ಈ ಥರ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟೋ ಯೂಸ್ ಆಗುತ್ತೆ. ಹಾಗೆ ನಾನು ಮಂಗಳವಾರದ್ದು ದಿವಸದ್ದು ಸಹ ಒಂದು ಸ್ವಲ್ಪ ವೀಡಿಯೋನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಏನು ಅಂತಂದರೆ ಇಲ್ಲಿ ಜಾತ್ರೆ ನಡೀತು, ಷಷ್ಠಿದು ಸುಬ್ರಹ್ಮಣ್ಯ ಸ್ವಾಮಿದು. ವರ್ಷಕ್ಕೆ ಒಂದ್ಸಲ ಜಾತ್ರೆ ನಡೆಯುತ್ತೆ. ಬೆಳ್ಳಿ ತೇರಲ್ಲಿ ಸ್ವಾಮಿನ ಮೆರವಣಿಗೆ ಮಾಡ್ತಾರೆ. ಅಲ್ಲಿ ಪೂಜೆ ಎಲ್ಲ ಇರುತ್ತೆ ಮತ್ತು ಜಾತ್ರೆ ಎಲ್ಲ ಮಾಡ್ತಾರೆ. ಸುಮಾರು 1 ರಿಂದ 1.5 ಕಿಲೋಮೀಟರ್ ತನಕ ಫುಲ್ಲು ಅಂದರೆ ತುಂಬ ರಶ್ ಇರುತ್ತೆ. ಯಾವುದೇ ಗಾಡಿಗಳು ಬಿಡೋದಿಲ್ಲ. ಆ ವಿಡಿಯೋನು ಸಹ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲರೂ ಕೂಡ ಜಾತ್ರೆಗೆ ಹೋಗ್ತಾ ಇದ್ದೀವಿ, ಸುಬ್ರಹ್ಮಣ್ಯಪುರ ಜಾತ್ರೆಗೆ. ವರ್ಷಕ್ಕೆ ಒಂದ್ಸಲ ಬರುತ್ತೆ ಜಾತ್ರೆ. ತುಂಬ ಚೆನ್ನಾಗಿರುತ್ತೆ, ಜನ ಜಾಸ್ತಿ ಇರುತ್ತೆ. ಎಲ್ಲ ಥರ ಆಟ ಸಾಮಾನುಗಳು ಪ್ರತಿಯೊಂದು ಇರುತ್ತೆ. ನಾನು, ಪಾಪು, ಅತ್ತೆ ಮತ್ತು ನನ್ನ ಮಗಳು ಮತ್ತು ವಾಣಿ, ಪೂಜಾ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನುಬ್ಬಿ ಚಲೋ ಇಲ್ಲೋಡ ಇಲ್ಲಿ ಡರಾ ನೋಬಿ ನಮ್ಮ ಥರ ಆಮೇಲೆ ಗೊತ್ತಾಗುತ್ತೆ. ಅಯ್ಯೋ ಸೊ ಜಾತ್ರೆಗೆ ಬಂದಿದ್ದೀವಿ, ತುಂಬ ರಶ್ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಏಲಕ್ಕಿ ಬಾಳೆಹಣ್ಣು ಮತ್ತು ಮರುಗ ಅದರೊಳಗಡೆ ಚುಚ್ಚಿಬಿಟ್ಟು ದೇವ್ರಿಗೆ ಸಮರ್ಪಿಸೋದು. ಮತ್ತು ಕಲ್ಲುಪ್ಪು ಏನಾದರೂ ದೋಷ ಗೀಷ ಇತ್ತು ಅಂತಂದರೆ ದೇವ್ರಿಗೆ ಕಲ್ಲುಪ್ಪನ್ನ ದಾನವಾಗಿ ಕೊಡ್ಬೋದು. ಇನ್ನು ಕ್ಯೂ ಅಂತೂ ಜಾಸ್ತಿ ಜನನೇ ಇದ್ರು ಅಂತ ಹೇಳ್ಬೋದು. 3 ಲೈನ್ ಇತ್ತು. ಇನ್ನು ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿಸಿದ್ವಿ. ಬೆಳ್ಳಿ ತೇರು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರತಿ ವರ್ಷನೂ ಅಷ್ಟೇನೆ ಬೆಳ್ಳಿ ತೇರಲ್ಲಿ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ. ಆಮೇಲೆ ಇಲ್ಲಿ ಒಂದು ಹುತ್ತ ಇದೆ. ಈ ಹುತ್ತ ಅಂದ್ರೆ ಕಾಣಿಸೋದೇ ಇಲ್ಲ. ಇಲ್ಲಿ ಹುತ್ತ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅಲ್ಲಿ ಅವಾಗಿಂದನೂ ಕೂಡ ಅಷ್ಟೇ ಪೂಜೆ ಮಾಡ್ಕೊಂತ ಬರ್ತಾ ಇದೀವಿ ನಾವು ಮೂಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಅಲ್ಲೂ ಕೂಡ ತುಂಬಾ ರಶ್ ಇದೆ. ಇನ್ನ ನಾವು ಮಕ್ಳನ್ನೆಲ್ಲ ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಹಂಗೆ ಮಕ್ಳಿಗೆ ಏನೇನ್ ಬೇಕು ಅನ್ಬಿಟ್ಟು ಸರ ಮತ್ತೆ ಬ್ಯಾಂಗಲ್ಸ್ ಮತ್ತೆ ಉಂಗುರಗಳು, ಇನ್ನು ನಮ್ಮ ಪಾಪುಗೆ ಗೊಂಬೆ, ಬಲೂನ್ಸು, ಮತ್ತೆ ಮಕ್ಳು ಏನಾದ್ರು ತಿನ್ನೋಣ ಅಂತ ಅಂದ್ರು. ಸೊ ಇವಾಗ ಜಾತ್ರೆಗೆ ಬಂದಿದೀವಲ್ಲ, ಮಕ್ಳಿಗೆ ಬೇಕಾಗಿರುವಂತಹ ಗೋಬಿ ಮಂಚೂರಿ ಮತ್ತೆ ಅಲ್ಲಿ ಏನೋ ಒಂಥರ ಇದ್ರ ತರ ಹಪ್ಳ ತರ ಇದೆ, ಅದಕ್ಕೇನು ಮಸಾಲೆ ಎಲ್ಲ ಹಾಕೊಡ್ತಾ ಇದ್ರು. ಸೊ ನಾನು ಅದನ್ನ ವಿಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆ ಮಸಾಲೆ ಪುರಿ ಮತ್ತೆ ಐಸ್ ಕ್ರೀಮು ಎಲ್ಲಾನು ಸಹ ಕೊಡ್ಸಿದ್ವಿ ಮಕ್ಳಿಗೆ. ಇನ್ನ ನಮ್ ಪಾಪು ಅಂತೂ ಆಟ ಸಾಮಾನ್ ಯಾವ್ದಾದ್ರು ಕಾಣಿಸಿದ್ರೆ ಸಾಕು ಅಲ್ಲೇ ಹೋಗಿ ಹಂಗೆ ನಿಂತ್ಕೊಂಡ್ಬಿಡ್ತಿದ್ದ. ಇನ್ನು ನಮ್ಮ ಪಾಪುನಂತೂ ಅವ್ರ ಅಪ್ಪ ಹೆಗ್ಲ ಮೇಲೆ ಕೂರಿಸ್ಕೊಂಡು ಜಾತ್ರೆನೆಲ್ಲ ತೋರಿಸಿದ್ರು. ನನಗೆ ಅವಾಗೆಲ್ಲ ಹೆಂಗೆ ಅಂತಂದ್ರೆ ಹೆಗ್ಲ ಮೇಲೆ ಕೂರಿಸ್ಕೊಂಡು ಮಕ್ಳನ್ನ ಜಾತ್ರೆ ತೋರ್ಸೋದು ಅವೆಲ್ಲ ಒಂದ್ ಸ್ವಲ್ಪ ನನ್ಗೆ ನೆನಪಾಗ್ತಾ ಇತ್ತು. ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ ರಾತ್ರಿ 10 ಗಂಟೆನೇ ಆಯ್ತು. ಸ್ವಲ್ಪ ರೆಸ್ಟ್ ಮಾಡಿ ಹಂಗೆ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ.